ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋನು ಕೂಡ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೇಲಿ ಲಾಸ್ಟ್ ಶ್ರಾವಣ ಶುಕ್ರವಾರದ ಪೂಜೆನ ಯಾವ ರೀತಿ ಮಾಡಿದೆ ಅನ್ನೋ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ವಿಡಿಯೋನು ಕೂಡ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆನೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋನು ಕೂಡ ಶುರು ಮಾಡೋಣ. ಬೆಳಗ್ಗೆನೇ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅದ್ರ ಜೊತೆಗೆ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಮನೆ ಕಡೆ ಕೂಡ ಬಂದೆ. ದೇವ್ರ ಮನೆ ಹಿಂದಿನ ದಿವಸನ ನೀಟಾಗಿ ಎಲ್ಲವೂ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ದೇವ್ರ ಪಾತ್ರೆಗಳಾಗಿರ್ಬೋದು, ಕಳಸ ಆಗಿರ್ಬೋದು, ಫೋಟೋಗಳಾಗಿರ್ಬೋದು ಎಲ್ಲವೂ ಕೂಡ ಹಿಂದಿನ ದಿವಸ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹಿಂದಿನ ದಿವಸನೇ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಕಳಸಕ್ಕೆ ಸ್ವಲ್ಪ ಹೂವು ಬೇಕಾಗಿತ್ತು. ಇವಾಗ ಹೂವನೂ ಕೂಡ ನಾನು ಕಟ್ಕೊತಾ ಇದ್ದೀನಿ. ಹೂವು ಹಿಟ್ಟು ಕಟ್ಟಿರೋದು, ಆದರೂ ಕೂಡ ಕಳಸಕ್ಕೆ ಸ್ವಲ್ಪ ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಹೂವನ್ನು ಕೂಡ ನಾನು ಕಟ್ಕೊತಾ ಇದ್ದೀನಿ. ಹೂವು ಎಲ್ಲ ಕಟ್ಕೊಂಡಾದಮೇಲೆ ದೇವ್ರ ಮನೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಕಳಸ ಆಗಿರ್ಬೋದು, ಮತ್ತು ದೇವ್ರ ಫೋಟೋಗಳಿಗೆ ಹೂವು ಮಡಿಸೋದಾಗಿರ್ಬೋದು, ಮತ್ತು ದೇವ್ರ ಫೋಟೋಗಳಿಗೆ ಅರಿಶಿನ ಕುಂಕುಮ ಇಕ್ಕೋದಾಗಿರ್ಬೋದು ಎಲ್ಲವೂ ಕೂಡ ನಾನು ಮಾಡ್ಕೊಂಡಾದಮೇಲೆ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀನಿ. ಆವತ್ತಿನ ದಿವಸ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಪ್ರಸಾದ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ನಾನು ಹಣ್ಣೆ ಇಟ್ಬಿಟ್ಟು ಪೂಜೆನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಣ್ಣಿಕ್ಕಿ ಪೂಜೆನೂ ಕೂಡ ಮಾಡ್ಕೊಂಡಿದ್ದೀನಿ. ಬಾಳೆಹಣ್ಣು ನಾರ್ಮಲಾಗಿ, ಮಾವಿನ ಹಣ್ಣು, ಎಲೆ, ಅಡಿಕೆ ಇಟ್ಬಿಟ್ಟು ಈ ರೀತಿಯಾಗಿ ನಾನು ಪೂಜೆನೂ ಕೂಡ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ದೇವ್ರ ಮನೇಲಿ ಮೇಯ್ನಾಗಿ ಮುಖ್ಯವಾಗಿ ನಾವು ಬಾಗಿಲು ಕೂಡ ಪೂಜೆ ಮಾಡ್ಕೋಬೇಕಲ್ವ. ಅವತ್ತಿನ ದಿವಸ ಬಾಗಿಲು ಕೂಡ ನಾನು ಈ ರೀತಿಯಾಗಿ ಸುಮ್ಮನೆ ಪುಟ್ಟದಾಗಿ ಒಂದು ರಂಗೋಲಿಯನ್ನು ಹಾಕ್ಬಿಟ್ಟು ಹೂವನ ಮಾಡಿಸ್ಬಿಟ್ಟು ಬಾಗಿಲು ಕೂಡ ನಾನು ಅವತ್ತಿನ ದಿವಸ ಈ ರೀತಿಯಾಗಿ ನಾನು ಪೂಜೆನ ಮಾಡಿಕೊಂಡೆ. ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ದೇವಸ್ಥಾನಕ್ಕೂ ಕೂಡ ಹೋಗೋದಿತ್ತು. ದೇವಸ್ಥಾನಕ್ಕೆ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಪ್ರಸಾದಕ್ಕೆ ಕಡಲೆಕಾಳು ಪ್ರಸಾದನ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಡಲೆಕಾಳೆಲ್ಲ ನೀಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನು ಹಿಂದಿನ ದಿವಸನೇ ಕಡಲೆಕಾಳು ನೆನೆಸಿ ಇಟ್ಕೊಂಡಿದ್ದೆ. ಹಾಗಾಗಿ ಬೆಳಗ್ಗೆ ಎದ್ದು ಕುಕ್ಕರಿಗೆ ಹಾಕ್ಬಿಟ್ಟು ವಿಸಲ್ ಹಾಕ್ಸ್ಕೊಂಡಿದ್ದೀನಿ. 2-3 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಅದಕ್ಕೆ ಮಸಾಲೆನ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಏನಪ್ಪ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಮತ್ತು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಮೇಯ್ನಾಗಿ ಬೇಕಾಗಿರೋದು ಒಗ್ಗರಣೆ ಮಾಡಲಿಕ್ಕೆ ಈರುಳ್ಳಿನೂ ಕೂಡ ಬೇಕಲ್ವ. ಈರುಳ್ಳಿನೂ ಕೂಡ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲವೂ ಕೂಡ ರೆಡಿ ಮಾಡಿಕೊಂಡು ಇವಾಗ ಒಗ್ಗರಣೆನೂ ಕೂಡ ನಾನು ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ, ಸಾಸಿವೆ ಹಾಕ್ಕೊಂಡು ಅದ್ರ ಜೊತೆಗೆ ಕಡಲೆಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಆನಂತರ ನಾವೇನು ಮಸಾಲೆನ ರುಬ್ಕೊಂಡಿದ್ದೋ ಅದೆಲ್ಲವನ್ನೂ ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಆ ಹಸಿ ವಾಸನೆ ಏನಿರುತ್ತೆ ಆ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ನಾವು ಬಾಡಿಸ್ಕೋಬೇಕಾಗುತ್ತೆ. ಇಲ್ಲ ಹಸಿ ವಾಸನೆ ಇತ್ತು ಅಂತಂದರೆ ಕಾಳು ಅದು ಚೆನ್ನಾಗಿ ಬರಲ್ಲ, ಪ್ರಸಾದನೂ ಕೂಡ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನು ನೀಟಾಗಿ ಅದೆಲ್ಲನೂ ಕೂಡ ಚೆನ್ನಾಗಿ ಬಾಡಿಸ್ಕೊಂಡು ನಾನು ಏನು ಕಡಲೆಕಾಳನ್ನ ಬೇಯಿಸ್ಕೊಂಡಿದ್ದೆ ಅದೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು 2-3 ನಿಮಿಷ ಇಲ್ಲ 5 ನಿಮಿಷನೂ ಕೂಡ ನಾವು ಮಾಡ್ಕೋಬೋದು. ಚೆನ್ನಾಗಿ ಸ್ಟವ್ ಮೇಲೆ ಇಟ್ಕೊಂಡು ಕಾಳು ಮತ್ತು ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪ್ರಸಾದನೂ ಕೂಡ ರೆಡಿಯಾಗಿದೆ. ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಅವತ್ತಿನ ದಿವಸ ನಾನು ಅಮ್ಮನವರಿಗೆ ಮಡ್ಲಕ್ಕಿ ಕೊಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೆ. ಇವಾಗ ಮಡ್ಲಕ್ಕಿನೂ ಕೂಡ ನಾನು ತಯಾರು ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ತಟ್ಟೆ ತೊಗೊಂಡಿದ್ದೀನಿ. ತಟ್ಟೆಯಲ್ಲಿ ಏನೆಲ್ಲ ಸಾಮಗ್ರಿಗಳನ್ನ ತೊಗೊಬಂದಿದ್ದೆ ಎಲ್ಲವನ್ನೂ ಕೂಡ ಒಂದೊಂದಾಗಿ ಇವಾಗ ಜೋಡಿಸ್ಕೊತಾ ಇದ್ದೀನಿ. ಹೂವು ಆಗಿರ್ಬೋದು, ಬಾಳೆಹಣ್ಣು, ತೆಂಗಿನಕಾಯಿ, ಎಲೆ, ಅಡಿಕೆ, ಬಳೆ ಮತ್ತು ಬ್ಲೌಸ್ ಪೀಸು. ನಾವು ಸೀರೆನಾದರೂ ಕೊಡ್ಬೋದು, ಬ್ಲೌಸ್ ಪೀಸ್ ಆದರೂ ಕೊಡ್ಬೋದು. ನಾನಿವತ್ತು ಬ್ಲೌಸ್ ಪೀಸ್ನ ಕೊಡ್ತಾಯಿದ್ದೀನಿ. ಅದ್ರ ಜೊತೆಗೆ ಅರಿಶಿನ ಕೊಂಬು ಮತ್ತು ಕೊಬ್ಬರಿ ಬಟ್ಲು ಮತ್ತು ಅದ್ರ ಜೊತೆಗೆ ಕಡಲೆ ಎಲ್ಲವನ್ನೂ ಕೂಡ ಅಕ್ಕಿ ಎಲ್ಲವನ್ನೂ ಕೂಡ ನಾನು ತಟ್ಟೆಯಲ್ಲಿ ಈ ರೀತಿಯಾಗಿ ಜೋಡಿಸ್ಕೊತಾ ಇದ್ದೀನಿ. ಜೋಡಿಸ್ಕೊಂಡು ದೇವಸ್ಥಾನಕ್ಕೂ ಕೂಡ ಬಂದ್ವಿ. ಇವಾಗ ನೋಡ್ಬೋದು ದೇವಸ್ಥಾನದಲ್ಲೂ ಕೂಡ ನಾವು ಅವರು ತಟ್ಟೆ ಕೊಟ್ಟರು. ಆ ತಟ್ಟೆಗೆ ಎಲ್ಲವನ್ನೂ ಕೂಡ ನಾನು ಜೋಡಿಸ್ಕೊತಾ ಇದ್ದೀನಿ. ಬೆಲ್ಲ ಎಲ್ಲವನ್ನೂ ಕೂಡ ಏನೆಲ್ಲ ತೊಗೊಂಡು ಹೋಗಿದ್ವಿ ಮಡ್ಲಕ್ಕಿ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಜೋಡಿಸ್ಕೊತಾ ಇದ್ದೀವಿ. ಜೋಡಿಸ್ಕೊಂಡು ಪೂಜೆಗೂ ಕೊಟ್ಟು ಪೂಜೆನೂ ಕೂಡ ನಾವು ಮಾಡಿಸ್ದು. ಅವತ್ತಿನ ದಿವಸ ತುಂಬಾ ಖುಷಿ ಆಯಿತು. ಮನೇಲಿ ಪೂಜೆ ಮಾಡಿರೋದಾಗಿರ್ಬೋದು, ಪ್ರಸಾದ ಮಾಡಿರೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಬಂದಿದ್ದಾಗಿರ್ಬೋದು ಎಲ್ಲದೂ ಕೂಡ ತುಂಬಾ ಖುಷಿ ಆಯಿತು.
ಫ್ರೆಂಡ್ಸ್, ಇಷ್ಟೊತ್ತು ವಿಡಿಯೋನ ನೋಡ್ಕೊಬಂದ್ರಿ ಅಲ್ವಾ? ನಮ್ಮನೇಲಿ ಯಾವ ರೀತಿಯಾಗಿ ಶುಕ್ರವಾರ, ಅದರಲ್ಲೂ ಕೂಡ ಆಷಾಢದ ಲಾಸ್ಟ್ ಶುಕ್ರವಾರ ಪೂಜೆನ ಮಾಡಿದ್ದೀನಿ ಅಂತ ನೋಡ್ಕೊಬಂದ್ರಿ ಅಲ್ವಾ? ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.